ದಿನಕ್ಕೊಂದು ಕತೆ ಹಣದ ಬೆಲೆ. ಆ ಊರಿನಲ್ಲಿ ಎಲ್ಲ ಅನುಕೂಲ ಇರುವ ತಂದೆಯ ಮಗನೊಬ್ಬ ಒಂದು ದಿನ ತನ್ನ ತಂದೆಯ ಬಳಿ ಬಂದು, ಅಪ್ಪಾಜಿ, ನನಗೆ ತುರ್ತಾಗಿ 10,000 ರೂಪಾಯಿ ಬೇಕು ಕೊಡಿಯೇ ಎಂದು ಕೇಳಿದ. ಆತನ ತಂದೆಯ ಹತ್ತಿರ ಹಣಕ್ಕೇನೂ ಕಡಿಮೆ ಇರಲಿಲ್ಲ. ಆದರೆ ತನ್ನ ಮಗ ಅನಾವಶ್ಯಕವಾಗಿ ಹಣ ಪೋಲು ಮಾಡುತ್ತಿದ್ದಾನಲ್ಲ, ಅವನಿಗೆ ಹಣದ ಮಹತ್ವ ಏನೆಂಬುದನ್ನು ಕಲಿಸಿಕೊಡಬೇಕೆಂದು ಇಚ್ಛಿಸಿದವ ಇದೇ ಸೂಕ್ತ ಸಮಯ ಎಂದರಿತು ಮಗನಿಗೆ ಕೂಗಿ ಕರೆದು, ನೋಡು, ನಿನಗೆ ನಾನು 10,000 ರೂಪಾಯಿಗಳಲ್ಲ 20,000 ರೂಪಾಯಿ ಕೊಡುವೆ ಎಂದಾಗ ಮಗನಿಗೆ ಹಿಡಿಸಲಾಗದಷ್ಟು ಸಂತಸವಾಯಿತು. ಮುಂದುವರೆದ ಆತನ ತಂದೆ, ಆದರೆ ನನ್ನದೊಂದು ಕಂಡೀಷನ್ ಇದೆ. ಅದೇನೆಂದರೆ, ನಿನಗೆ ನಾನು 105 ನೋಟುಗಳನ್ನು ಕೊಡುತ್ತಾ ಹೋಗುವೆ, ನೀನು ಅದನ್ನು ಪಡೆದು ಹರಿದು ಹಾಕಬೇಕು ಎಂದು ಹೇಳುತ್ತಾನೆ. ತಂದೆಯ ಈ ಮಾತು ಆಲಿಸಿದ ಮಗ, ಇಷ್ಟೇನಾ ಡ್ಯಾಡ್, ಇದೇನು ದೊಡ್ಡ ಕೆಲಸವಲ್ಲ ಕೊಡಿಯೇ ಎಂದ ನಂತರ ಆತನ ತಂದೆ ತಮ್ಮ ಜೇಬಿನಿಂದ ಒಂದಿಷ್ಟು ಹಣ ತೆಗೆದು ಅದರೊಳಗಿದ್ದ ಒಂದು 100ರ ನೋಟನ್ನು ಆತನ ಕೈಗೆ ಕೊಡುತ್ತಾರೆ. ಅದನ್ನು ಪಡೆದ ಮಗ ತಕ್ಷಣ ಅದನ್ನು ಹರಿದು 2 ತುಂಡು ಮಾಡುತ್ತಾನೆ. ಈಗ ಆತನ ಅಪ್ಪ 2ನೆಯ 100ರ ನೋಟು ಕೊಡುತ್ತಾನೆ. ಮಗ ಅದನ್ನು 2 ತುಂಡು ಮಾಡುತ್ತಾನೆ. ಇದೇ ರೀತಿ 3ನೆಯ 4ನೆಯ ನೋಟುಗಳನ್ನು ಆತ ಕ್ಷಣಾರ್ಧದಲ್ಲಿ ತುಂಡು ಮಾಡಿ 5ನೇ ನೋಟು ಕೊಡು ಎಂದು ಅಪ್ಪನಿಗೆ ಕೇಳಿದಾಗ ಅವರು, ನಿನಗೆ ನಾ 5ನೇ ನೋಟು ಕೊಡಲ್ಲ, ಅದನ್ನು ನೀನೇ ಸ್ವಯಂ ಸಂಪಾದಿಸಿಕೊಂಡು ಬಾ, ಅದು ಸಹ ಒಂದೇ ದಿನದಲ್ಲಿ ಎಂದು ಹೇಳುತ್ತಾರೆ. ಅದಕ್ಕೆ ಪ್ರತಿಯಾಗಿ ಮಗ ವ್ಯಂಗ್ಯನಗೆ ನಗುತ್ತ, ಇಷ್ಟೇನಾ ಡ್ಯಾಡ್, ನಾನು ಹೀಗೆ ಹೋಗಿ ಹಾಗೆ ಸಂಪಾದಿಸಿ ಕೊಂಡು ಬರುವೆ, ನಾನು ಬರುವಷ್ಟರಲ್ಲಿ ನೀವು 20,000 ರೂಪಾಯಿ ಸಿದ್ಧವಾಗಿಟ್ಟುಕೊಳ್ಳಿ ಎಂದು ಹೇಳುತ್ತಾನೆ. ಆಗ ಆತನ ತಂದೆ, ನೋಡು, ಈ 100 ರೂಪಾಯಿಗಳನ್ನು ನೀನು ಯಾರಿಂದಲೂ ಪಡೆಯದೆ ಸ್ವಯಂ ಸಂಪಾದಿಸಿ ಕೊಂಡು ತರಬೇಕು ಎಂದಾಗ ಮಗ ಆಯ್ತು ಎನ್ನುತ್ತಾನೆ. ಮರುದಿನ ಮಾತಿನಂತೆ ಮಗ 100 ರೂಪಾಯಿ ಸಂಪಾದಿಸಲು ಮನೆಯಿಂದ ಹೊರಗಡೆ ಹೋಗುತ್ತಾನೆ. ಸುಮಾರು ಹೊತ್ತು ರಣಗುಡುವ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿದ ನಂತರ ಆತನ ಕಣ್ಣಿಗೆ ಬೀದಿ ಬದಿಯ ಒಂದು ಚಹಾ ಕಾಫಿ ಮಾರುವ ಗೂಡಂಗಡಿ ಕಾಣುತ್ತದೆ. ಆತ ಅಲ್ಲಿಗೆ ಹೋಗಿ ಅದರ ಮಾಲೀಕನನ್ನು ಕಂಡು, ಅಂಕಲ್, ನೀವು ನನಗೆ 100 ರೂಪಾಯಿ ಕೊಟ್ಟರೆ ಇಲ್ಲಿ ನೀವು 2 ಡಬರಿ ತುಂಬಾ ತುಂಬಿಟ್ಟಿರುವ ಎಂಜಲು ಲೋಟ ಪಾತ್ರೆಗಳನ್ನು ನೀಟಾಗಿ ತೊಳೆದು ಕೊಡುವೆಯೇ ಎಂದು ಕೇಳುತ್ತಾನೆ. ಆ ಹುಡುಗನ ಮಾತು ಆಲಿಸಿದ ಮಾಲೀಕ ಒಮ್ಮೆ ಆತನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡಿದವ, ನಿನ್ನನ್ನು ನೋಡಿದರೆ ಒಳ್ಳೆಯ ಕುಟುಂಬದಿಂದ ಬಂದವನಂತೆ ಕಾಣುತ್ತೀ. ಸರಿ, ಅದಿರಲಿ, ನೀನು 2 ಡಬರಿಯೊಳಗಿನ ಪಾತ್ರೆ ಲೋಟ ತೊಳೆದರೆ ನಾನು 10 ರೂಪಾಯಿಗಿಂತ ಹೆಚ್ಚು ಕೊಡಲ್ಲ. ಇಷ್ಟ ಇದ್ದರೆ ಮಾಡು, ಇಲ್ಲವಾದರೆ ಬಿಡುವೆ ಎಂದು ಹೇಳುತ್ತಾನೆ. ಮಾಲೀಕನ ಮಾತು ಕೇಳಿಸಿಕೊಂಡ ಹುಡುಗ ಮನಸ್ಸಿನಲ್ಲಿ ಶುರುವಿನಲ್ಲಿ ಹೀಗೆ ಆಗಬಹುದೇನೋ ಎಂದು ಯೋಚಿಸಿ, ಆಯ್ತು ಕೊಡಿ ಅಂಕಲ್ ಎಂದು 1 ಗಂಟೆ ಒಳಗೆಲ್ಲ ಅಲ್ಲಿದ್ದ ಎಲ್ಲಾ ಪಾತ್ರೆ ಲೋಟಗಳನ್ನು ತೊಳೆದು ಹಾಕುತ್ತಾನೆ. ಮತ್ತೆ ಮನದಲ್ಲಿ, ನಾನು ಇದುವರೆಗೂ ಬರೀ 10 ರೂಪಾಯಿ ಬೆಲೆ ಎಷ್ಟಿದೆ ಅಂತ ಅರಿತಿರಲಿಲ್ಲ, ಇದಕ್ಕಾಗಿ ಎಷ್ಟು ಶ್ರಮ ಪಡಬೇಕಾಯ್ತಲ್ಲ ಎಂದುಕೊಂಡವ ಪುನಃ ನಾನ್ಯಾಕೆ ನನ್ನ ಮಿತ್ರನ ಬಳಿ 100 ರೂಪಾಯಿ ಕೇಳಿ ಪಡೆಯಬಾರದು ಎಂದು ಯೋಚಿಸುತ್ತಿರುವಾಗ ಆತನ ತಂದೆ ಮನೆಯಿಂದ ಬರುವಾಗ, ಯಾರ ಬಳಿಯೂ ಹಣ ಕೇಳಿ ಪಡೆಯದೆ ಅದು ಸ್ವಯಂ ಸಂಪಾದಿಸಿದ್ದಾರೆ ಬೇಕು ಎಂದು ಹೇಳಿದ ಮಾತು ತಲೆತುಂಬ ಸುತ್ತ ತೊಡಗುತ್ತದೆ. ಇಲ್ಲ, ಹೇಗಾದರೂ ಮಾಡಿ ನಾನು ಸಂಪಾದನೆ ಮಾಡಿದರೆ ನನಗೆ 20,000 ರೂಪಾಯಿ ಸಿಗುವುದು ಎಂದು ಅಂದುಕೊಳ್ಳುತ್ತ ಬಿಸಿಲು ಧೂಳು ಬೆವರು ಲೆಕ್ಕಿಸದೆ ಅವರಿವರಿಂದ ಕೈಯಲ್ಲಿ ಅನಿಸಿಕೊಂಡು ಕೂಲಿ ಕೆಲಸ ಕಸಗುಡಿಸುವ ಕೆಲಸ ಮಾಡಿ ಹೀಗೆ 10 ರೂಪಾಯಿಗಳಂತೆ ಸಂಜೆ ಒಳಗೆ ಅಂತೂ 100 ರೂಪಾಯಿ ಸಂಪಾದನೆ ಮಾಡಿ ಮನೆಗೆ ಬರುವಷ್ಟರಲ್ಲಿ ಆತ ಧರಿಸಿದ್ದ ಬಟ್ಟೆಗಳೆಲ್ಲ ಮಲಿನವಾಗಿರುತ್ತದೆ. ಬೆಳಿಗ್ಗೆಯಿಂದ ಸುತ್ತಿ ದೈಹಿಕವಾಗಿ ಶ್ರಮ ಪಟ್ಟಿದ್ದರಿಂದ ಸಾಕಷ್ಟು ಸುಸ್ತಾಗಿರುತ್ತಾನೆ. ಮನೆಯಲ್ಲಿ ಈತನನ್ನೇ ಕಾಯುತ್ತಿದ್ದ ಆತನ ತಂದೆ ಮಗನನ್ನು ಕಂಡವ ನಾ ಹೇಳಿದಂತೆ ಸಂಪಾದನೆ ಮಾಡಿ ತಂದೆಯ ಕೇಳಿದಾಗ ಆತ ಜೇಬಿನಿಂದ ತಾನು ಸಂಪಾದಿಸಿ ತಂದಿದ್ದ 10ರ 10 ನೋಟುಗಳನ್ನು ತೋರಿಸುತ್ತಾನೆ. ಅದನ್ನು ಕಂಡ ಆತನ ಅಪ್ಪ, ವೆರಿ ಗುಡ್, ಈಗ ಈ ನೋಟುಗಳನ್ನು ಹರಿದು ಹಾಕಿದಲ್ಲಿ ನನ್ನ ಕಂಡೀಷನ್ ಪೂರ್ತಿ ಆದಂತಾಗುತ್ತದೆ, ಆಗ ನಾನು ನಿನಗೆ ಮಾತಿನಂತೆ 20,000 ಕೊಡುವೆಯೇ ಎಂದು ಹೇಳಿದಾಗ ಮಗ ತನ್ನ ಕೈಯಲ್ಲಿದ್ದ ನೋಟುಗಳನ್ನು ಹರಿಯಲು ಮುಂದಾಗುತ್ತಾನೆ. ಆಗ ಆತನ ಕಣ್ಣೆದುರಿಗೆ ತಾನು ಈ 100 ರೂಪಾಯಿ ಸಂಪಾದನೆ ಮಾಡಲು ಬೆಳಗ್ಗೆಯಿಂದ ಬಿಸಿಲು ಧೂಳು ಎನ್ನದೆ ಅವರಿವರು ಆಡಿದ ಮಾತುಗಳು ಚಿತ್ರದಂತೆ ಒಂದೊಂದೇ ಬಂದಾಗ ಆತನ ಕೈ ಮುಂದೆ ಓಡದೆ ಕಣ್ಣಿನಿಂದ ದಳದಳನೆ ನೀರು ಸುರಿಯಲಾರಂಭಿಸುತ್ತದೆ. ಆಗ ತನ್ನ ತಂದೆಗೆ, ಅಪ್ಪಾಜಿ, ನೀವು ಹಣದ ಬೆಲೆ ಏನೆಂದು ತಿಳಿಸಿ ಹೇಳಬೇಕೆಂದಿದ್ದಿರೋ ನನಗೆ ಪೂರ್ತಿ ಅರ್ಥವಾಯಿತು.